ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೈಲಿ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ನಾವಿವತ್ತು ದಿನಾಂಕ 10/1/2025 ಆಗಿರುವ ಜಾಬ್ ನೋಟಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಜಾಬ್ ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BEL ಅಂತಲೇ ಕರೀತಾರೆ. ಇದು ಯಾವ ಅಂಡರ್ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂಡರ್ ಬರುತ್ತೆ. ಇದರೊಳಗೆ ಟೋಟಲ್ 350 ಜಾಬ್ ಖಾಲಿ ಆಗಿದ್ದಾವೆ. ಯಾವ ರೋಲು ಮತ್ತು ಪೋಸ್ಟ್ ಗ್ರೇಡ್ ಯಾವುದು ಅಂದರೆ ಪ್ರೊಫೆಷ್ನರಿ ಇಂಜಿನಿಯರಿಂಗ್. ಇದರೊಳಗೆ 2 ಟೈಪ್ ಡಿವೈಡ್ ಮಾಡಿದ್ದಾರೆ. ಒಂದು ಎಲೆಕ್ಟ್ರಾನಿಕ್ಸ್, ಇನ್ನೊಂದು ಮೆಕ್ಯಾನಿಕಲ್. ಎಲೆಕ್ಟ್ರಾನಿಕ್ಸ್ ಓದಿರೋರಿಗೆ 200 ಜಾಬ್ ಇದ್ದರೆ ಮೆಕ್ಯಾನಿಕಲ್ ಓದಿರೋರಿಗೆ 150 ಜಾಬ್ ಇದ್ದಾವೆ. ಬೇಸಿಕ್ಸ್ ಪೇ ಬಂದ್ಬಿಟ್ಟು 40,000ದಿಂದ 1,40,000ವರೆಗೂ ಇರುತ್ತೆ. ಇದ್ರ ಜೊತೆ ಅಡಿಷ್ನಲ್ ಆಗಿ ಅಲೋಯನ್ಸಸ್ ಎಲ್ಲ ಕೊಡ್ತಾರೆ. ಸ್ಯಾಲ್ರಿ ಚೆನ್ನಾಗೇ ಇರುತ್ತೆ. ಮತ್ತು ಪೊಸಿಷನ್ ಇದು ಜಾಬ್ಗೆ ಏನು ಎಜುಕೇಷನ್ ಆಗಿರಬೇಕು ಅಂದರೆ ಪ್ರೊಫೆಷ್ನರಿ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ಗೆ BE ಅಥವಾ BTech ಅಥವಾ BSc, ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿರಬೇಕಾಗುತ್ತೆ. ಪ್ರೊಫೆಷ್ನರಿ ಇಂಜಿನಿಯರ್ ಇನ್ ಮೆಕ್ಯಾನಿಕಲಲ್ಲಿ BE ಅಥವಾ BTech ಅಥವಾ BSc, ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಇನ್ ಮೆಕ್ಯಾನಿಕಲ್ ಓದಿರಬೇಕಾಗುತ್ತೆ. ಇದರೊಳಗಡೆ ಕೆಟಗರಿ ಅಬ್ರಿವೇಷನ್ ಯಾವ್ಯಾವ ಏನೇನು ಯೂಸ್ ಮಾಡಿದ್ದೀವಿ ಅಂತೆಲ್ಲ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ನೀವು ಅವನ್ನೆಲ್ಲ ನೋಡಿಕೊಂಡ್ರೆ ಡೀಟೇಲಾಗಿ ಅರ್ಥ ಆಗುತ್ತೆ. ಕೆಟಗರಿ ಅಬ್ರಿವೇಷನ್ ಯೂಸ್ಡ್: B ಅಂದರೆ ಬ್ಲೈಂಡು, L ಅಂದರೆ ಲೋ ವಿಷನ್, D ಅಂದರೆ ಡಫು, HH ಅಂದರೆ ಹಾರ್ಡ್ ಟು ಹಿಯರಿಂಗ್. ಇದೇ ಥರ ಡಿವೈಡ್ ಮಾಡಿದ್ದಾರೆ. ಈಗ ರಿಸರ್ವೇಷನಲ್ಲಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತ ನೋಡೋಣ. ಅನ್ರಿಸರ್ವ್ ಅಂದರೆ ಯಾವುದೇ ಕೆಟಗರಿ ರಿಸರ್ವ್ ಆಗದಿಲ್ಲದೆ ಜನರಲ್ ಅವ್ರಿಗೆ 143 ಪೋಸ್ಟ್ ಇದ್ದಾವೆ. ಎಕನಾಮಿಕ್ ವೀಕರ್ ಸೆಕ್ಷನ್ಗೆ 35 ಇದ್ದಾವೆ. OBC ಅವ್ರಿಗೆ 94, STಗೆ 52, STಗೆ 26. ಟೋಟಲ್ ಬಂದ್ಬಿಟ್ಟು 350 ವೇಕೆನ್ಸೀಸ್ ಇದ್ದಾವೆ. ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ನಾವು ಗಮನಿಸಬೇಕಾಗಿರೋದಿಲ್ಲಿ, ಜನರಲ್ ಮೆರಿಟು, OBC, ಎಕನಾಮಿಕ್ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡಿ. ಯಾಕಂದರೆ ನೋಟಿಫಿಕೇಷನಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. SC, ST ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ ಪಾಸ್ ಆಗಿದ್ದರೂ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ನೋಡೋದಾದರೆ ಜನರಲ್ ಮೆರಿಟ್ ಅವ್ರಿಗೆ 25 ವರ್ಷ ಆಗಿರಬೇಕು. OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. SC, STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ, ನೀವೇ ನೋಡ್ಬೋದು. ಏಜ್ ರಿಲ್ಯಾಕ್ಸೇಷನ್ ನೋಡಿದ್ದಾದಮೇಲೆ ಇಲ್ಲಿ ಅಂದರೆ ರಿಸರ್ವೇಷನ್ ಬೆನಿಫಿಟ್ಸ್ ಪಡ್ಕೋಬೇಕಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕು, ಏನೇನು ಕ್ರೈಟೀರಿಯಾ ಅಂತ ಎಲ್ಲ ಅಪ್ಡೇಟ್ ಮಾಡಿದ್ದಾರೆ. ನೀವು ವಿಡಿಯೋ ಯೂಸ್ ಮಾಡಿ ಬೇಕಾದ್ರೆ ನೋಡ್ಕೊಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಸಿಯಾಗಿ ಮೆನ್ಷನ್ ಮಾಡಿದ್ದಾರೆ. ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ ಮೇಲ್ಗಡೆ ತಿಳಿಸ್ದಂಗೆ 350 ಇದ್ದಾವೆ. ಎಲೆಕ್ಟ್ರಾನಿಕ್ಸಲ್ಲಿ 200, ಮೆಕ್ಯಾನಿಕಲಲ್ಲಿ 150. ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡೋದಾದರೆ ಡಿಫ್ರೆಂಟ್ ಸ್ಟೇಟ್ಸ್ ಇದ್ದಾವೆ. ನಿಮಗೆ ಯಾವ ಸ್ಟೇಟ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಕರ್ನಾಟಕದಲ್ಲಿ ಬಂದರೆ ಬೆಂಗಳೂರಿದೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು 31/1/2025. ಅಪ್ಲಿಕೇಶನ್ ಫೀಸ್ ಎಷ್ಟಂದರೆ ಇದು SC, STಗೆ ಯಾವುದೇ ಫೀಸ್ ಇರಲ್ಲ. ಮತ್ತು ಜನರಲಿಗೆ ಬಂದ್ಬಿಟ್ಟು ಜನರಲ್ಲು, OBC, ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಎಲ್ಲರಿಗೂ 1,180 ರೂಪಾಯಿ ಫೀಸ್ ಇರುತ್ತೆ. ಮೆಥಡ್ ಆಫ್ ಎಕ್ಸಾಮ್ ಬಂದ್ಬಿಟ್ಟು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇದು ಆಫ್ಲೈನ್ ಇರಲ್ಲ. ಮತ್ತು OBC ಅವರು ಪಾಸ್ ಆಗೋದಕ್ಕೆ ಮಿನಿಮಮ್ 35%, OBC ಜನರಲ್ ಎಲ್ಲ ಮಿನಿಮಮ್ 35%. SC, ST ಅವರು ಅಷ್ಟೊಂದು ಶೂಟ್ 30% ತೊಗೊಳ್ಳೇಬೇಕು. 30% ತೊಗೊಂಡಿದ್ದಕ್ಕೆ ನಾವು ಪಾಸ್ ಆಗೋಲ್ಲ. ರ್ಯಾಂಕ್ ಲಿಸ್ಟ್ ಪ್ರಿಪೇರ್ ಮಾಡ್ತಾರೆ. ಅದರೊಳಗೆ ಯಾರ್ದು ಎಕ್ಸ್ಟ್ರಾ ಮಾರ್ಕ್ಸ್ ಬಂದಿರುತ್ತೋ 1:5 ರೇಷಿಯೋದಲ್ಲಿ ತಗೋತಾರೆ. ಸಿಲಾಬಸ್ ಬಂದುಬಿಟ್ರೆ ಇಂಜಿನಿಯರಿಂಗಲ್ಲಿ ನೀವು ಸ್ಪೆಸಿಫಿಕ್ ಪೇಪರ್ಗೆ ಏನು ಓದಿರ್ತೀರೋ ಅದೇ ಸಿಲಾಬಸ್ ಇರುತ್ತೆ. ಅದ್ರ ಜೊತೆ ಜನರಲ್ ಆಪ್ಟಿಟ್ಯೂಡ್ ಸಹ ಇರುತ್ತೆ. ಎಕ್ಸಾಮಿನೇಷನ್ ಸೆಂಟರ್ ಬಂದರೆ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು ಅಲ್ಲಿದ್ದಾವೆ. ನೀವು ಯಾವ ಸೆಂಟ್ರ್ ಹತ್ರ ಆಗುತ್ತೋ ಅದಕ್ಕೆ ಹಾಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.